विजयपूर जिल्ह्यातील बसवनबागेवाडी तालुक्यातील हेग्गीहाळ तंड्यात वीज दुरुस्तीचे काम करत असताना वायरमन श्रीधर लमाणी यांचा विजेचा धक्का लागून मृत्यू झाल्याची दुर्दैवी घटना घडली। वीज पुरवठ्यात बिघाड झाल्याने श्रीधर लमाणी हे दुरुस्तीचे काम करत असताना अचानक विजेचा जोरदार धक्का बसून ते ट्रान्सफॉर्मरवरून खाली पडल्याचे सांगण्यात येत आहे। घटनेनंतर स्थानिक नागरिकांनी संताप व्यक्त करत लाईन क्लिअर दिल्यानंतरही वीज प्रवाह सुरू राहिल्यामुळेच हा अपघात घडल्याचा आरोप KB अधिकाऱ्यावर केला आहे। विजेचा धक्का बसल्यानंतर त्यांना तातडीने मंगनोळी सरकारी रुग्णालयात दाखल करण्यात आले। मात्र अनेक तास उलटल्यानंतरही डॉक्टर किंवा वरिष्ठ अधिकारी रुग्णालयात पोहोचले नसल्याचा आरोप स्थानिकांनी केला। दरम्यान KB अधिकाऱ्यांनी घटनेची चौकशी सुरू असल्याचे सांगितले असून मृताच्या कुटुंबियांनी निष्काळजीपणा आढळल्यास दोषीवर कठोर कारवाई करण्याची मागणी केली आहे। सध्या पोलीस आणि संबंधित विभागाकडून या घटनेचा पुढील तपास सुरू आहे। मात्र या दुर्दैवी घटनेमुळे संपूर्ण विजापूर जिल्ह्यात शोककळा पसरली आहे। ನಾನು ರೂಪೇಶ್ ಶಹಾ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರ ಎಸ್ಕಾಂ ಬಸವನ ಬಾಗೇವಾಡಿ ಉಪವಿಭಾಗ ನಮ್ಮದು ವ್ಯಾಪ್ತಿಯಲ್ಲಿ 5 ಶಾಖಾಧಿಕಾರಿಗಳು ಬರ್ತಾವ್ರೆ। ಮನಗೂಳಿ, ಉಕ್ರೆ, ಇಂಗ್ಲೇಶ್ವರ ಮತ್ತು ಹೂವಿನಿಪ್ಪರ್ಗಿ, ಬಾಗೇವಾಡಿ ಪಟ್ಟಣ ಮತ್ತು ಬಾಗೇವಾಡಿ ರೂರಲ್। ಇವತ್ತು 5 ಘಟನೆ ಏನಂದರೆ, ನನಗೆ ಬೆಳಿಗ್ಗೆ 10 ಗಂಟೆ 30 ನಿಮಿಷಕ್ಕೆ ನಮ್ಮ ಶಾಖಾಧಿಕಾರಿಯಾದ PM ಉಕ್ಲಿಯವ್ರ ಕಡೆಯಿಂದ ನನಗೆ ಕಾಲ್ ಬರ್ತದೆ। ಏನಂದ್ರೆ, ಸರ್ ನಮ್ಮದು ಶ್ರೀಧರ್ ಲಮಾಣಿ ಅಂಥೇಳಿ ಪವರ್ ಮ್ಯಾನ್ ವಿದ್ಯುತ್ ಅವಘಡದಿಂದ ಮೇಲೆ ಟ್ರಾನ್ಸ್ಫಾರ್ಮರ್ ಮ್ಯಾಗಿಂದ ಬಿದ್ದಾನ ಸರ್, ಅವನದು ಮೃತ್ಯು ಆಗಿದೆ ಅಂಥೇಳಿ ನನಗೆ ಕಾಲ್ ಬರ್ತದೆ। ಕಾಲ್ ಬಂದ ತಕ್ಷಣ ನಾವು ಸ್ಥಳಕ್ಕೆ ಬರ್ತೀವಿ। ಸ್ಥಳಕ್ಕೆ ಬಂದ ಮೇಲೆ ನೋಡೋಕ್ಕಲ್ಲ, ಅವನು ಶ್ರೀಧರ್ಗೆ ಏನದ ಇಲ್ಲಿ ಬಿದ್ದಿರ್ತಾನೆ। ಆದರೆ ಕೆಲಸ ಮಾಡೋ ಮುಂದೆ ಅವನು ಉಕ್ಲಿ ಸ್ಟೇಷನಿಂದ LC ತೊಗೊಂಡಿರ್ತಾನೆ ಸರ್। ಒಂದು F11 ಫೀಡ್ರ, ಒಂದು F12 ಫೀಡ್ರ, 2 ಫೀಡ್ರ್ ಮೇಲೆ LC ತೊಗೊಂಡಿರ್ತಾನೆ। ಒಂದು ಕ್ರಾಸಿಂಗ್ ಆಗಿರ್ತದೆ, ಒಂದು ಕೆಲಸ ಮಾಡಬೇಕಾಗಿದೆ ಫೀಡ್ರದು LC ತೊಗೊಂಡಿರ್ತಾನೆ। 8 ಗಂಟೆ 45 ನಿಮಿಷಕ್ಕೆ ಉಕ್ಲಿ ಸೆಕ್ಷನ್ ಆಫೀಸರು LC ಕೊಟ್ಟ ಮೇಲೆ ನಮ್ಮ ಶ್ರೀಧರ್ ಲಮಾಣಿ ಏನದಲ್ಲ, ಅವರು ಕಂಬ ಹಚ್ಚಿಂದ TC ಮೇಲೆ ಕೆಲಸ ಮಾಡುವಾಗ ಬಿದ್ದುಬಿಟ್ಟಿದ್ದಾನೆ ತಳಗಡೆ। ಈಗ ಮುಂದಿನ ಪರಿಶೀಲನೆ ಮಾಡುವಾಗಿ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಮತ್ತು FIR ಆದ ತಕ್ಷಣ ನಮ್ಮ ಡೆಪ್ಯೂಟಿ ಎಲೆಕ್ಟ್ರಿಕಲ್ ಇನ್ಸ್ಪೆಕ್ಟರ್ ಅವರು ಅದು ಮೆಕ್ಯಾನಿಕಲ್ ಇಂಜುರಿ ಆಗಿದೆ, ಎಲೆಕ್ಟ್ರಿಕಲ್ ಇಂಜುರಿ ಆಗಿದೆ ಅಂತ ಅದು ನಿರ್ಣಯ ತೊಗೋತಾರೆ ಸರ್। ಅದ್ರ ಮೇಲೆ ನಮ್ಮದು ಸಿಬ್ಬಂದಿ ಆದ ತಕ್ಷಣ, ನಮ್ಮದು ಗೌರ್ಮೆಂಟ್ ಎಂಪ್ಲಾಯ್ ಆದ ತಕ್ಷಣ ನಮ್ಮದು ಇಲಾಖೆಯಿಂದ ಅವನಿಗೆ ಏನೇನು ಕಾಂಪನ್ಸೇಷನ್ ಬೆನಿಫಿಟ್ಸ್ ಕೊಡಬೇಕಾಗಿದ್ದು ಅದಕ್ಕೆ ನಾವು ಸೂಕ್ತ ಕ್ರಮ ತೊಗೋತೀವಿ। ಮತ್ತು ಇದೇ ಡಿಪಾರ್ಟ್ಮೆಂಟ್ನಲ್ಲಿ ಅವನಿಗೆ ಯಾರಿಗಾದರೂ ಕೊಲ್ಲಬೇಕಂತ ಹೇಳಿ ಉದ್ದೇಶದಿಂದ ಯಾರೇ ಮಾಡಿದ್ರು ಅದ್ರ ಮೇಲೆ ಇನ್ವೆಸ್ಟಿಗೇಷನ್ ಆಫೀಸರ್ ತನಿಖೆ ಮಾಡಿಸಿಂದ ಅವ್ರ ಮೇಲೆ ಅವರು ಕಾನೂನುವರಾಗಿ ಕ್ರಮ ತಗೋತಾರೆ।